ಎನ್ಕೌಂಟರ್ಗೆ ಪ್ಲಾನ್ ಆಗಿತ್ತ ಇಂಥ ಆರೋಪವನ್ನ ಪ್ರಹ್ಲಾದ್ ಜೋಶಿ ಅವರು ಆಡಿದ್ರು. ಅದು ಸಿಟಿ ರವಿ ಅವರ ಹೇಳಿಕೆಯ ಆಧಾರದ ಮೇಲೆ. ಸೊ ರಾಜ್ಯಪಾಲರಿಗೆ ದೂರು ಬಳಿಕ ಈಗ ಸಿಟಿ ರವಿ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನನ್ನನ್ನ ಕಬ್ಬಿನ ಗದ್ದೆ ಜಲ್ಲಿ ಕ್ರಷರ್ಗೆ ಕರೆದೊಯ್ದು ಎನ್ಕೌಂಟರ್ಗೆ ಹುನ್ನಾರ ನಡೆದಿತ್ತು ಅನ್ನುವಂಥ ಆರೋಪ ಸಿಟಿ ರವಿ ಅವರು ಮಾಡ್ತಾ ಇದ್ದಾರೆ. ಅವತ್ತು ಕೂಡ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಹತ್ಯೆ ಆಗಬೇಕು, ಇಲ್ಲ ಶರಣಾಗಬೇಕು ಅನ್ನುವಂಥ ಮನಸ್ಥಿತಿ ಇದೆ. ನಾನು ದೂರು ಕೊಟ್ಟರು ಕೂಡ ಹೆಬ್ಬಾಳ್ಕರ್ ಅವರ PA ಜೊತೆಗೆ ಹಟ್ಟಿಹೊಳಿ PA ಇವರನ್ನ ಬಂಧನ ಮಾಡಲಿಲ್ಲ. ರಾಜ್ಯಪಾಲರಿಗೆ ವಿವರಣೆ ನೀಡಿದ್ದೀವಿ ಅಂತ ಸಿಟಿ ರವಿ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ದೂರನ್ನ ಕೊಟ್ಟು ಬಂದ ಬಳಿಕ ಈ ವಿಚಾರಗಳನ್ನು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ. ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು. ರಾತ್ರಿಡೀ ಬೇರೆ ಬೇರೆ ಕಬ್ಬಿನ ಗದ್ದೆ, ಜಲ್ಲಿ ಕ್ರಷರು, ನಿಗೂಢವಾದ ಸ್ಥಳಗಳು 4 ಜಿಲ್ಲೆಗೆ ಕರ್ಕೊಂಡೋದ್ರು. ಇದೆಲ್ಲವೂ ಕೂಡ ಇಲ್ಲಿಗೆಲ್ಲ ಕರ್ಕೊಂಡೋಗಿರೋದು. ನನ್ನ ಆರೋಪ ಇದೆ, ಫೇಕ್ ಎನ್ಕೌಂಟ್ರ್ ಮಾಡೋದಕ್ಕೇ ಕರ್ಕೊಂಡೋಗಿದ್ದಾರೆ. ಇಲ್ಲದೇ ಇದ್ದರೆ ನನ್ನ ತಲೆಗೆ ಗಾಯ ಆದರೂ 3 ಗಂಟೆ ನನಗೆ ಫಸ್ಟ್ ಏಡೇ ಮಾಡಿಸಲ್ಲ. ಕುಡಿಯೋಕ್ಕೆ ನೀರು ಕೇಳಿದ್ರೆ 1.5 ಗಂಟೆ ನಂತರ ನೀರು ಸಿಗುತ್ತೆ. ಹಾಗಿದ್ರೆ ಇನ್ಹ್ಯೂಮನ್ ಆಗಿ ಅಂದರೆ ಅಮಾನವೀಯವಾಗಿ ಪೊಲೀಸು ವರ್ತನೆ ಮಾಡಿದ್ದು ಸ್ಪಷ್ಟ ಇದೆ. ನಿಗೂಢ ಸ್ಥಳಗಳಿಗೆ ಕರ್ಕೊಂಡೋಗಿರೋದು ದುರುದ್ದೇಶ ಅನ್ನೋದು ಸ್ಪಷ್ಟ ಇದೆ. ಯಾರು ಇನ್ವಾಲ್ವ್ ಆಗಿದ್ದರು ಆ ಪೊಲೀಸ್ ಆಫೀಸರ್ ಮೇಲೆ ಕ್ರಮ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀವಿ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಒಂದು ರಾಜ್ಯಪಾಲರಿಗೆ ದೂರನ್ನ ಬಿಜೆಪಿ ನಿಯೋಗ ಕೂಡ ಕೊಟ್ಟಿತ್ತು. ಸಿಟಿ ರವಿ ಅವರು ಕೂಡ ಈಗ ಹೋಗಿ ಅದೇ ದೂರವನ್ನು ಮತ್ತೊಮ್ಮೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಬಟ್ ಈ ಪ್ರಕರಣ ಕಾನೂನಾತ್ಮಕವಾಗಿ ನಡೀತಾ ಇರುವಂಥದ್ದು, ಅವರ ಹೇಳಿಕೆ ಒಂದು ಕಡೆಗೆ, ಇವ್ರನ್ನ ನಡೆಸ್ಕೊಂಡಿರುವಂಥ ರೀತಿ ಒಂದು ಕಡೆಗೆ. ಬಟ್ ಕೋರ್ಟ್ ಮೂಲಕವಾಗಿ ಸಿಟಿ ರವಿ ಅವರು ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇಲ್ಲ, ನನ್ನನ್ನು ಯಾಕೆ ಈ ರೀತಿಯಾಗಿ ನಡೆಸ್ಕೊಂಡ್ರು ಅನ್ನೋದನ್ನ ಕೇಳ್ತಾ ಇಲ್ಲ, ಯಾಕೆ ಪದೇ ಪದೇ ರಾಜ್ಯಪಾಲರ ಬಳಿನೇ ಹೋಗ್ತಾ ಇದ್ದಾರೆ? ಅರುಣ್, ಫೇಕ್ ಎನ್ಕೌಂಟರ್ ಸಂಬಂಧಪಟ್ಟಂತೆಯೂ ಕೂಡ ಮೊದಲು ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡಿದರು, ನಂತರ ಮೊದಲು ಸಿಟಿ ರವಿ ಅವರು ಆರೋಪ ಮಾಡಿದರು, ನಂತರ ಪ್ರಹ್ಲಾದ್ ಜೋಶಿ ಅವರು, ನಂತರ ಬೇರೆ ಬೇರೆ ನಾಯಕರು ಆರೋಪ ಮಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ಅಂದರೆ ಪೊಲೀಸರು ಇಡೀ ರಾತ್ರಿ ನಡೆದುಕೊಂಡ ರೀತಿ ಏನಿದೆ ಅದರ ಮೇಲೆ ಸಾಕಷ್ಟು ಅನುಮಾನಗಳನ್ನು BJP ಇಡೀ ಪಡೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲೇ ದೂರುಗಳನ್ನು ಕೊಡ್ತಾ ಇದೆ. ರಾಜ್ಯಪಾಲರಿಗೂ ಕೂಡ ಇವತ್ತು ದೂರು ಕೊಡುವ ಸಂದರ್ಭದಲ್ಲಿ ಫೇಕ್ ಎನ್ಕೌಂಟರ್ ಮಾಡಿ ಕೊಲ್ಲುವ ಒಂದು ಪ್ಲ್ಯಾನ್ ಇತ್ತು, ಹಾಗೆ ಅದಕ್ಕಾಗಿಯೇ ಜಲ್ಲಿ ಕ್ರಷರ್ ಗದ್ದೆಗೆ ಹಾಗೆ ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗಿದ್ರು ಅನ್ನುವಂಥ ಆರೋಪ ಕೂಡ ಮಾಡಿದ್ರು. ಕ್ರಷರ್ ಸ್ಥಳಕ್ಕೂ ಕೂಡ ಕರ್ಕೊಂಡು ಹೋಗಿದ್ದು ಬಹಳ ಅನುಮಾನ ಹುಟ್ಟಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಕೊಲೆ ಮಾಡಿ ಯಾರೋ ಕೊಲೆ ಮಾಡಿದ್ರು ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ರು ಫೇಕ್ ಎನ್ಕೌಂಟರ್ ಮೂಲಕ ಅನ್ನುವಂಥ ಆರೋಪ. ಜೊತೆಗೆ ಇದನ್ನ ಕೋರ್ಟ್ನಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಬೆಳಗಾವಿ ಕೋರ್ಟ್ನಲ್ಲಿ ಅಟೆಂಡ್ ಆದಾಗ ಅಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಬೇರೆ ಬೇರೆ ಕಡೆಗಳಲ್ಲಿ ದೂರು ಕೊಟ್ಟಾಗಲೂ ಕೂಡ ಇದು ಪ್ರಸ್ತಾಪ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರದ ಮೇಲೆ ಈ ಒಂದು ಗಂಭೀರ ಆರೋಪ ಇರುವಂಥದ್ದು. ಆದರೆ ಸರ್ಕಾರ ಮಾತ್ರ ಫೇಕ್ ಎನ್ಕೌಂಟರ್ ಆರೋಪವನ್ನು ನಿರಾಕರಿಸಿದೆ, ತಿರಸ್ಕರಿಸಿದೆ. ಈಗ ರಾಜ್ಯಪಾಲರಿಗೆ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಈ ಸಂಬಂಧಪಟ್ಟಂತೆಯೂ ಏನಾದರೂ ನಿರ್ದೇಶನ ಕೊಡ್ತಾರಾ ಸರ್ಕಾರಕ್ಕೆ ಅನ್ನುವಂಥ ಅದು ಕುತೂಹಲ ಮನೆ ಮಾಡಿರುವಂಥದ್ದು. ಈಗಾಗಲೇ ಪೊಲೀಸ್ ದೌರ್ಜನ್ಯ ಬಗ್ಗೆ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಆಗಿದೆ. ತನಿಖೆ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ದೂರು ಸಲ್ಲಿಕೆ ಆಗಿದೆ. ಇನ್ನು ಫೇಕ್ ಎನ್ಕೌಂಟರ್, ನನಗೆ ಸೂಕ್ತ ಭದ್ರತೆ ಬೇಕು, ನನ್ನ ಪ್ರಾಣಕ್ಕೆ ಇನ್ನೂ ಕೂಡ ಅಪಾಯ ಇದೆ, ನಿಮಗೆ ಚಿಕ್ಕಮಗಳೂರಿಗೆ ನಿನ್ನ ದೇಹ ಹೋಗುತ್ತೆ ಅಂತೆಲ್ಲ ಆರೋಪ ಮಾಡಿದರು. ಆ ಆರೋಪ ಒತ್ತಾಯ ನಂತರ ಪೊಲೀಸರು ಈ ಥರ ಇಂತಿಂದ ಕಡೆ ಕರ್ಕೊಂಡು ಹೋಗಿದ್ರು, ಬಹಳ ಅನುಮಾನ ಮೂಡಿಸ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಫೇಕ್ ಎನ್ಕೌಂಟರ್ ಆಗಿಬಿಡ್ತಿದ್ದೇನೋ ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯಪಾಲರು ಏನು ಸೂಚನೆ ಕೊಡ್ತಾರೆ, ಏನು ತಾಕೀತು ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು. ಒಟ್ಟಾರೆಯಾಗಿ ಸಿಟಿ ರವಿ ವಿಚಾರದಲ್ಲಿ ಏನೆಲ್ಲ ಆಯಿತು ಅದು ಒಂದು ಕಡೆ, ಆದರೆ ಫೇಕ್ ಎನ್ಕೌಂಟರ್ ಇದೆಯಲ್ಲ ಅದು ಗಂಭೀರ ಆರೋಪ. ಅದು ಕೂಡ ಈ ಪ್ರಕರಣದ ಜೊತೆಗೇ ಸುತ್ತಕೊಂಡು ಮುಂದುವರಿತಾ ಇದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.